ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವಿದ್ದೀವಿ ಶಿಲ್ಪಾ ಮೇಕಪ್ ಆ್ಯಂಡ್ ಏರ್ ಅಕಾಡೆಮಿ. ಸೊ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ, ಇದು ಬಂದು ಕಂಪ್ಲೀಟ್ಲಿ ಮೇಕಪ್, ಹೇರ್ ಹಾಗೂ ನಿಮಗೆ ಸ್ಯಾರಿ ಡ್ರೇಪಿಂಗ್ ಅಕಾಡೆಮಿ. ಈಗಂತೂ ಈ ಪರ್ಟಿಕ್ಯುಲರ್ ಬಿಸ್ನೆಸ್ ತುಂಬ ಟ್ರೆಂಡಿಂಗ್ ಆಗಿ ತುಂಬ ಫಾಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆ್ಯಂಡ್ ಸುಮಾರು ಜನ ಲೇಡೀಸ್ಗೆ ಒಂದು ಡೌಟ್ ಇರುತ್ತೆ, ಎಲ್ಲಿ ಕಲಿಬೇಕು, ರೈಟ್ ಪ್ಲೇಸ್ ಎಲ್ಲಿ, ತುಂಬ ಅಫೋರ್ಡಬಲ್ ರೇಂಜಲ್ಲಿ ಬೆಸ್ಟ್ ಕೋಚಿಂಗ್ ಎಲ್ಲಿ ಕೊಡ್ತಾರೆ, ಇದೆಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ನನ್ನ ಪ್ರಕಾರ ಮೇಕಪ್ ಅಂದರೆ ಒಂದು ಆರ್ಟ್. ಸೊ ಇದರಲ್ಲಿ ಒಳ್ಳೆ ಇನ್ಕಮ್ ಕೂಡ ಮಾಡ್ಕೋಬೋದು, ಒಳ್ಳೆ ಇನ್ಕಮ್ನ ಜನ್ರೇಟ್ ಮಾಡ್ಕೋಬೋದು. ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು, ಕರೆಕ್ಟ್ ತುಂಬಾ ಟ್ರೆಂಡಿಂಗ್ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದು. ಸೊ ಇಲ್ಲಿ ನಿಮಗೆ ಎಲ್ಲ ಥರನೂ ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ನೇಲ್ ಆರ್ಟ್ ಆಗಿರ್ಬೋದು, ಫ್ಲೋರಲ್ ಆರ್ಟ್ ಎಲ್ಲ ಕೂಡ ಹೇಳ್ಕೊಡ್ತಾರೆ ಇವರ ಅಕಾಡೆಮಿಯಲ್ಲಿ. ಮೇಕಪ್ಪಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಟೆಕ್ನಾಲಜೀಸ್ ಎಲ್ಲ ಕೂಡ ಹೇಳ್ಕೊಡ್ತಾರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡಿದ್ದೀನಿ ಇವರ ಅಕಾಡೆಮಿ ಬಗ್ಗೆ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಎಲ್ಲ ಸ್ಕ್ರೀನ್ ಮೇಲೆ ಕೂಡ ನಂಬರ್ ನೋಡ್ತೀರಾ. ಶಿಲ್ಪಾ ಅವ್ರಿಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಒಂದ್ಸರಿ ಮಾತಾಡ್ಬೋದು. ಸೊ ಈ ಅಕಾಡೆಮಿ ಲೊಕೇಟ್ ಆಗಿರೋದು ಬಂದು ಅತ್ತಿಗುಪ್ಪೆ ನಿಯರ್ ವಿಜಯನಗರ್. ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನಿಂದ ಜಸ್ಟ್ 2-3 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ನಿಮಗೆ ಜನರಲ್ ಆಗಿ ಬರುವಂಥ ಎಲ್ಲ ಥರ ಡೌಟ್ಸ್ ಇನ್ಕ್ಲೂಡಿಂಗ್ ಪ್ರೈಸಸ್, ಏನೆಲ್ಲ ಚಾರ್ಜಸ್ ಇರುತ್ತೆ, ಸೊ ಅದೆಲ್ಲ ಕೂಡ ಇವತ್ತಿನ ವಿಡಿಯೋಲಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಇನ್ನೂ ಕೂಡ ಏನಾದರೂ ಫರ್ದರ್ ಎಂಕ್ವೈರೀಸ್ ಇದ್ದರೆ ನೀವು ಡೈರೆಕ್ಟಾಗಿ ಶಿಲ್ಪಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಕೇಳ್ಬೋದು ಫ್ರೆಂಡ್ಸ್. ಸೊ ಈಗ ಲೇಟ್ ಮಾಡಿದ್ರೆ ಫರ್ದರ್ ಡೀಟೇಲ್ಸ್ ಎಲ್ಲ ನೋಡೋಣ. ನಾವಿದ್ದೀವಿ ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ. ಓಕೆ, ಸೂಪರ್. ಸೊ ಈಗಂತೂ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಆಕ್ಚುಲಿ ಮೇಕಪ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಹೌದು. ಓಕೆ, ಸೊ ನಿಮ್ದು ಬಂದ್ಬಿಟ್ಟು ಮೇಕಪ್ ಅಕಾಡೆಮಿ ಇದೆ. ಹೌದು, ಮೇಕಪ್ ಹೇರ್ ಅಂಡ್ ಅಕಾಡೆಮಿ. ಓಕೆ, ಸೊ ಏನೆಲ್ಲ ಕಲ್ಸ್ಕೊಡ್ತೀರಾ? ನಮ್ಮಲ್ಲಿ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರೆಪಿಂಗ್, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್, ನೈಲ್ ಆರ್ಟ್ ವರ್ಕ್ಶಾಪ್, ಫ್ಲೋರಲ್ ಆರ್ಟ್ ವರ್ಕ್ಶಾಪ್ ಅಂಡ್ ಡಿಜಿಟಲ್ ಮಾರ್ಕೆಟ್ ಬಗ್ಗೆನೂ ಟೀಚ್ ಮಾಡ್ತೀವಿ. ಅಂದ್ರೆ ಹೆಂಗಂದ್ರೆ ನಾವು ಪೋಸ್ಟ್ ಮಾಡೋಕ್ಕಾಗಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಸೊ ಹೇಗೆ ನಾವು ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀವಿ. ಮಾರ್ಕೆಟಿಂಗ್ ಹೇಗೆ ಮಾಡ್ಬೋದು ಸೋಷಿಯಲ್ ಮೀಡಿಯಾ. ಹೌದು. ಇಲ್ಲ, ಇದು ಒಂದು ಪ್ಯಾಕೇಜ್ ಅಲ್ಲಿ ಮಾಡ್ತಾ ಇರುವಂತ ಕೋರ್ಸ್. ಸೊ ಹಂಗಾಗಿ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀವಿ. ಮೇಕಪ್, ಹೇರ್ ಸ್ಟೈಲ್, ಡ್ರೇಪಿಂಗ್, ನೇಲ್ ಆರ್ಟ್, ಎವ್ರಿಥಿಂಗ್ ಒಂದೇ ಕೋರ್ಸ್ ಅಲ್ಲಿ. ಓಕೆ, ಎಷ್ಟು ದಿನ ಕೋರ್ಸ್ ಇದು? ಇದು ಬಂದು 35 ಡೇಸ್ ಕೋರ್ಸ್. 35 ಡೇಸ್ ಕಲ್ತ್ಕೋಬಹುದು. ಓಕೆ, ಸೊ ಈಗ ಮೇಕಪ್ ಅಂದ ತಕ್ಷಣ ಅಫ್ಕೋರ್ಸ್ ಈಗ ಅಂತೂ ಹೆಣ್ಮಕ್ಳಿಗೆ ಎಲ್ಲರಿಗೂ ಇಂಟ್ರೆಸ್ಟ್ ಇರೋಂಥದ್ದೇ. ಇದು ಕಲಿಬೇಕು ಅಂದ್ರೆ ಏನಾದ್ರು ಬೇಸಿಕ್ ನಾಲೆಜ್ ಇರ್ಬೇಕಾಗತ್ತಾ? ನಾಲೆಜ್ ಅಂತ ಏನೂ ಇಲ್ಲ. ಬಿಕಾಸ್ ಕನ್ನಡ ಅವರಿಗೆ ಚೆನ್ನಾಗೆ ಮಾತಾಡ್ಲಿಕ್ಕೆ ಬರ್ಲಿಕ್ಕೆ ಬಂದ್ರೆ ಸಾಕು. ಅವ್ರಿಗೆ ಇನ್ ಕೇಸ್ ಬರೀಲಿಕ್ಕೆ ಬಂದಿಲ್ಲ ಅಂದ್ರೂ ಕೂಡ ನಾವು ಅವ್ರಿಗೆ ಬರ್ದು ಕೊಡ್ತೀವಿ, ಅದೇನು ಇಶ್ಯೂಸ್ ಇಲ್ಲ. ಇಂಗ್ಲೀಷೇ ಬರಬೇಕು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಕೋರ್ಸ್ನ ಕಲಿಯಕ್ಕೆ ಬರೋದೇ ಇಲ್ಲ, ಬ್ಯಾಕಪ್ ಆಗ್ಬಿಡ್ತಾರೆ. ಸೊ ಹಾಗಾಗಿ ಅಂತವ್ರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಕನ್ನಡ ಒಂದು ಚೆನ್ನಾಗಿ ಗೊತ್ತಿದ್ರೆ ಸಾಕು, ಬೇರೆ ಯಾವ್ದು ಲ್ಯಾಂಗ್ವೇಜ್ ಇದಕ್ಕೆ ಅವಶ್ಯಕತೆ ಇಲ್ಲ. ಮೇಕಪ್ ನಾಲೆಜ್ ಇರ್ಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು, ಅದ್ರ ಬಗ್ಗೆ ಒಲವು ಇರ್ಬೇಕು, ಕಲಿತೀನಿ ಅನ್ನೋದು ಆ ಪ್ಯಾಷನ್ ಇರ್ಬೇಕು. ಹೌದು, ಅದನ್ನ ಪ್ರೊಫೆಷನ್ ತಗೊಳ್ತೀವಿ ಅನ್ನೋದು ಒಂದು ಇರ್ಬೇಕು ಅವ್ರಿಗೆ. ಸೊ ಹಂಗಿದ್ರೆ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಸೊ ಸ್ವಲ್ಪ ನಿಮ್ಮನ್ನು ನೋಡಿ ಖುಷಿ ಆಯಿತು ನನಗೆ ಕೂಡ. ಯಾಕೆಂದರೆ ಎಲ್ಲರೂ ಮೇಕಪ್ ಅಂದ ತಕ್ಷಣ ಲೇಡೀಸೇ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ತಾರೆ, ಆಲ್ಮೋಸ್ಟ್ 99% ಹೇಳ್ಬೋದು. ಬಟ್ ಈಗಲೂ ಕೂಡ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಮೆನ್ಸು ವರ್ಕ್ ಮಾಡ್ತಿದ್ದಾರೆ, ಆ್ಯಸ್ ಎ ಪ್ರೊಫೆಷನ್ ಪರ್ಸ್ಯೂ ಮಾಡಿದ್ದಾರೆ. ಸೊ ನೀವು ಕೂಡ ಕಲಿತಾ ಇದ್ದೀರಾ, ಹೇರ್ ಸ್ಟೈಲ್ ಎಲ್ಲ ಕಲಿತಾ ಇದ್ದೀರಾ. ಹೇಗೆ ಸರ್ ನಿಮಗೆ ಇಂಟ್ರೆಸ್ಟ್, ಹೇಗೆ ಮೇಕಪ್ ಕಲಿಬೇಕು ಅಂತ? ಹೀಗೆ ಫೋನಲ್ಲಿ ನೋಡ್ತಾ ಇದ್ದೆ ಮೇಡಮ್. ಓಕೆ, ಹಂಗೆ ಇಂಟ್ರೆಸ್ಟ್ ಬಂತು. ಪ್ರೊಫೆಷನ್ ತಗೊಳ್ಬೇಕು ಅಂತಾನೆ ಕಲಿತಾ ಇದ್ದೀರಾ ಈಗ? ಹೌದು ಮೇಡಮ್. ಓಕೆ, ಫರ್ದರ್ ನೀವು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿ ಪರ್ಸ್ಯೂ ಮಾಡ್ತಾ ಇದ್ದೀರಾ. ವೆರಿ ನೈಸ್. ಎಷ್ಟು ದಿನ ಆಯ್ತು ಸರ್ ನಿಮ್ಗೆ ಕೋರ್ಸ್? ಈಗ ಬಂದು ಒಂದು 8 ಡೇಸ್ ಆಯ್ತು. 8 ಡೇಸ್ ನೀವು ಕೂಡ. ಸೊ ಆಲ್ರೆಡಿ ನೀವು ಹೇರ್ ಸ್ಟೈಲ್ ಮಾಡ್ತಾ ಇದ್ದೀರಾ. ಓಕೆ, ಮೇಕಪ್ ಕಲ್ತಿದ್ದೀರಾ? ಮೇಕಪ್ ಇನ್ನೂ ಹೇಳ್ಕೊಟ್ಟಿಲ್ಲ. ಓಕೆ, ಫಸ್ಟ್ ಹೇರ್ ಸ್ಟೈಲ್ ಹೇಳ್ಕೊಡ್ತಾ ಇದ್ದಾರೆ. ಓಕೆ, ಇವಾಗ ಸ್ಟ್ರೈಟ್ನಿಂಗ್, ಕ್ಲಿಪ್ಪಿಂಗ್ ಆ ಥರ ಕಲಿತಾ ಇದ್ದಾರೆ. ಹೇಗೆ ಅನ್ನಿಸ್ತಿದೆ ಸರ್ ಈಗ ಪರ್ಸ್ಯೂ ಮಾಡಬೇಕು ಅಂದ್ಕೊಂಡ್ರೆ? ಓಕೆ, ಇಲ್ಲಿ ಬಂದ್ಮೇಲೆ ಇದೆಲ್ಲ ನೋಡ್ತಿದ್ರೆ ಇಂಟ್ರೆಸ್ಟ್ ಬರ್ತಾ ಇದೆಯಾ? ತುಂಬಾ ಇಂಟ್ರೆಸ್ಟ್ ಬಂದಿದೆ ಮೇಡಮ್, ಇನ್ನ ಕಲಿಬೇಕು ಅನಿಸ್ತಾ ಇದೆ. ಓಕೆ, ಇನ್ನು ಫರ್ದರ್ ಚೆನ್ನಾಗಿ ಕಲಿಬೇಕು ಅನಿಸ್ತಾ ಇದೆ. ವೆರಿ ನೈಸ್ ಸರ್. ಹೇಗೆ ಹೇಳ್ಕೊಡ್ತಾ ಇದ್ದಾರೆ ಸರ್? ಆಲ್ಮೋಸ್ಟ್ ಎಲ್ಲ ಲೇಡೀಸೇ ಇದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ಈಗ ಅವ್ರು ಅರ್ಥ ಮಾಡ್ಕೊಳ್ಳೋದು ತುಂಬ ಬೇಗ ಅರ್ಥ ಮಾಡ್ಕೊಳ್ತಾರೆ, ಅರ್ಥ ಆಗುತ್ತೆ ಅವ್ರಿಗೆ. ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ನಿಮಗೆ ಹೇಗೆ ಸರ್? ಹೇಗೆ ಅರ್ಥ ಆಗ್ತಾ ಇದೆಯಾ? ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ? ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಅರ್ಥ ಆಗ್ತಾ ಇರಲಿಲ್ಲ, ಆಮೇಲೆ ಹೋಗ್ತಾ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ತುಂಬ ಚೆನ್ನಾಗಿ ಹೋಗಿ ಬರ್ತಾ ಇದೆ, ಚೆನ್ನಾಗಿ ಮಾಡ್ತಾ ಇದ್ದೀನಿ ಮೇಡಮ್, ಕಲಿತಾ ಇದ್ದೀನಿ, ಚೆನ್ನಾಗಿ ಕಲಿತಾ ಇದ್ದೀರಾ. ಹೇಗೆ ಸರ್ ಇವಾಗ ಖುಷಿ ಇದೆಯಾ ನಿಮಗೆ? ಚೆನ್ನಾಗಿದೆ, ನೀವು ನೋಡಿ ಇಂಟ್ರೆಸ್ಟ್ ಇಂದ ಬಂದಿದ್ದಲ್ಲ, ಸೊ ಆ ರೀತಿನೇ ಇದೆಯಾ? ಖುಷಿ ಇದೆಯಾ? ತುಂಬ ಖುಷಿ ಇದೆ ಮೇಡಮ್, ತುಂಬ ಖುಷಿ ಇದೆ. ಚೆನ್ನಾಗಿ ಇಂಟ್ರೆಸ್ಟ್ ಬಂದಿದೆ, ಕಲಿತಾ ಇದ್ದೀನಿ ಚೆನ್ನಾಗಿ. ಇನ್ನು ಫ್ಯೂಚರಲ್ಲಿ ಪರ್ಸ್ಯೂ ಮಾಡಬೇಕು, ಇನ್ನು ಕಲಿಬೇಕು ಅಂತ
ತುಂಬ ಇಂಟ್ರೆಸ್ಟ್ ಬಂದಿದೆ ಮೇಡಮ್. ಕಲ್ತಿಲ್ಲ ಅಂದ್ರೂ ಮೇಡಮ್ ಚೆನ್ನಾಗಿ ಕಲಿಸ್ಕೊಡ್ತಾರೆ, ಬರೋವರೆಗೂ ಬಿಡೋದಿಲ್ಲ, ಕಲಿಸ್ಕೊಡ್ತಾರೆ. ಇಲ್ಲಿ ಬಂದವ್ರಿಗೆ ನೀವು ಮಾರ್ಕೆಟಿಂಗ್ ಅಂತ ಕೂಡ ಒಂದು ವರ್ಡ್ ಹೇಳಿದ್ರಿ, ಅಂದ್ರೆ ನೆಕ್ಸ್ಟ್ ಫರ್ದರ್ ಅವ್ರು ಪರ್ಸ್ಯೂ ಮಾಡಕ್ಕೆ ಹೇಗೆಲ್ಲ ಡೆವಲಪ್ ಆಗ್ಬೋದು ಅಂತ ಕೂಡ ಹೆಲ್ಪ್ ಮಾಡಿ. ಹೌದೌದು, ಸೋಷಿಯಲ್ ಮೀಡಿಯಾ ಇವಾಗ ಗೊತ್ತಿರ್ಬೋದು, ಸೋಷಿಯಲ್ ಮೀಡಿಯಾ ತುಂಬಾನೇ ಇಂಪ್ರೂವ್ ಆಗಿದೆ. ಸೊ ಅದರಲ್ಲಿ ಏನಾಗುತ್ತೆ, ಅದರಲ್ಲಿ ನೀವು ಹೇಗೆ ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋದು ನಾವು ಟೀಚ್ ಮಾಡ್ತೀವಿ. ಅದು ಕೂಡ ಡೇ 1 ಅಲ್ಲೇ ಸ್ಟಾರ್ಟ್ ಮಾಡ್ತೀವಿ ಅದನ್ನ ನಾವು. ಓಕೆ, ಸೊ ಈಗ ಕೋರ್ಸ್ ಡೀಟೇಲ್ಸ್ಗೆ ಹೋದಾಗ ಪ್ರೈಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಸ್ಟಾರ್ಟಿಂಗ್ಗೆ ಕೇಳ್ಬೇಡ ಅಂತ ಇದೀನಿ ನಿಮ್ಮ ಹತ್ರ, ಯಾವ ತರ ಪ್ರೈಸಿಂಗ್ ಇರುತ್ತೆ? ಇಲ್ಲ ನನಗೆ ಫಾರ್ ಎಕ್ಸಾಂಪಲ್ ಕಸ್ಟಮರ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ನಾನು ಓನ್ಲಿ ಸ್ಯಾರಿ ಡ್ರಿಪ್ಪಿಂಗ್ ಕಲಿತೀನಿ, ನಾನು ಓನ್ಲಿ ಹೇರ್ ಸ್ಟೈಲ್ ಕಲಿತೀನಿ, ಅದನ್ನೇ ಪರ್ಸ್ಯೂ ಮಾಡ್ತೀನಿ, ಇಲ್ಲ ಓನ್ಲಿ ಮೇಕಪ್ ನಾನು ಕಲಿತೀನಿ, ಆಲ್ರೆಡಿ ಸ್ಯಾರಿ ಡ್ರಿಪ್ಪಿಂಗ್ ಬರುತ್ತೆ, ಸಮಥಿಂಗ್ ಈ ತರ ಇದ್ದವ್ರಿಗೆ ಏನಾದ್ರೂ ಚಾನ್ಸಸ್ ಇದೆಯಾ? ಇಲ್ಲ ಕಂಪ್ಲೀಟ್ ಕೋರ್ಸ್ ತಗೊಳ್ಳೇಬೇಕಾ? ಕಂಪ್ಲೀಟ್ ಕೋರ್ಸ್ ತಗೊಂಡ್ರೆ ಒಳ್ಳೇದು. ಒಂದೊಂದೇ ಗೊತ್ತಿದ್ರೆ ನಾವು ಬ್ರೈಡ್ ಮೇಲೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಒಂದ್ ಗೊತ್ತಿದ್ರೆ ಒಂದಿಗೆ ಈಗ ಯಾರೇ ಬಂದಿಲ್ಲ ಅಂದ್ರೂ, ಈಗ ನಾವು ಮೇಕಪ್ ಹೋದಾಗ ಒಬ್ರು ಹೇರ್ ಸ್ಟೈಲಿಸ್ಟ್ ನ ಕರ್ಕೊಂಡು ಹೋಗ್ತೀವಲ್ವಾ, ಸೊ ಏನಾಗುತ್ತೆ ಅಂದ್ರೆ ಆ ಟೈಮು ನಮ್ಗೆ ಇರೋದಿಲ್ಲ. ಸೊ ನಾವೆಲ್ಲ ಕಲ್ತಿದ್ರೆ ಇನ್ ಕೇಸ್ ಹೇರ್ ಸ್ಟೈಲಿಸ್ಟ್ ಅವತ್ತು ನಮ್ಗೆ ಸಿಕ್ಕಿಲ್ಲ ಅಂದ್ರೂ ಕೂಡ ನಾವೇ ಎಲ್ಲ ಮಾಡ್ಕೊಂಡು ಬರೋ ತರ ಇರ್ಬೇಕು. ನಾವ್ ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಎಲ್ಲ ಕಲ್ತಿದ್ರೆ ಒಳ್ಳೇದು. ಎಲ್ಲ ಕಲ್ತಿದ್ರೆ ಹೌದು. ಓಕೆ, ಸೊ ನಿಮ್ಮ ಅಕಾಡೆಮಿಲಿ ಜಾಯ್ನ್ ಆದ್ರೆ ಆಲ್ಮೋಸ್ಟ್ ಎಲ್ಲಾನು ಕಲ್ತ್ಕೊಡ್ತೀವಿ. ನಿಮ್ಮ ಹೆಸರೇನು? ನನ್ನ ಹೆಸರು ರಕ್ಷಿತಾ ಅಂತ. ರಕ್ಷಿತಾ, ಎಲ್ಲಿಂದ ಬಂದಿದ್ದೀರಾ ನೀವು? ಚಾಮರಾಜನಗರ. ನಿಮ್ಗೆ ಹತ್ರನಾ? ದೂರಾನೇ. ಓಕೆ, ದೂರದಿಂದ ಬಂದು ಕಲಿತಾ ಇದ್ದೀರಾ? 4 hours ಆಗುತ್ತೆ. 4 hours ಡೈಲಿ? ಹೌದು. ಓಕೆ, ಡೈಲಿ 4 hours ಅಪ್ ಅಂಡ್ ಡೌನ್ ಮಾಡಿ ಕಲಿತಾ ಇದ್ದೀರಾ? ಅಷ್ಟೊಂದು ಇಂಟ್ರೆಸ್ಟ್ ಇದೆ? ತುಂಬಾ ಇಂಟ್ರೆಸ್ಟ್ ಇದೆ. ಮ್ಯಾಮ್ ಚೆನ್ನಾಗಿ ಹೇಳ್ಕೊಡ್ತಾರಲ್ವಾ, ತುಂಬಾ ಇಂಟ್ರೆಸ್ಟ್ ಇದೆ. ಓಕೆ, ಬರೋಕ್ ಮುಂಚೆ ಹೇಗಿತ್ತು, ಇಲ್ಲಿ ಬಂದ್ಮೇಲೆ ಹೇಗೆ ಅನಿಸ್ತಾ? ಫಸ್ಟ್ ಭಯ ಆಗ್ತಿತ್ತು, ಹೇಗೆ ಹೇಳ್ಕೊಡ್ತಾರೆ ಏನು ಅಂತ. ಇವಾಗ ಅಷ್ಟು ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ, ಅಷ್ಟೊಂದೇನು ಭಯ ಆಗಲ್ಲ. ಓಕೆ, ಇಂಟ್ರೆಸ್ಟ್ ಹೆಂಗೆ ನಿಮ್ಗೆ? ಕಲಿಬೇಕು ಅಂತ, ಕಲಿಬೇಕು ಅನ್ನೋ ತುಂಬಾ ಆಸೆ ಇದೆ, ಅದಕ್ಕೆ ಅಷ್ಟು ದೂರದಿಂದ ಬರ್ತಾ ಇರೋದು. ಚೆನ್ನಾಗಿ ಹೇಳ್ಕೊಡ್ತಾರೆ, ಅದಕ್ಕೆ ತುಂಬಾ ಇಂಟ್ರೆಸ್ಟ್. ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ? ಹೌದು. ದೊಡ್ಡ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತಾನೆ ಅಷ್ಟು ದೂರದಿಂದ ಬರ್ತಾ ಇರೋದು. ಯಾಕಂದ್ರೆ ಕೆಲವರು ಪರ್ಸನಲ್ ಆಗು ಕೂಡ ಕಲಿಯಕ್ ಇಷ್ಟ ಪಡ್ತಾರೆ ಹೇರ್ ಸ್ಟೈಲ್ಸ್ ಇದೆಲ್ಲ, ಬಟ್ ನೀವು ಪರ್ಸ್ಯೂ ಮಾಡಕ್ಕೆ ಫರ್ದರ್ ನೀವು ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತಾನೆ ಕಲಿತಾ ಇರೋದು. ಸೂಪರ್. ಸೊ ಆಲ್ಮೋಸ್ಟ್ ಎಷ್ಟು ದಿನ ಆಗಿದೆ ನೀವು ಬಂದು? 8 days. 8 days ಫುಲ್ ಸ್ಯಾಟಿಸ್ಫೈಡ್ ಇದ್ದೀರಾ ಆಲ್ರೆಡಿ? ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಓಕೆ, ಈಗ ಏನೇನು ಕಲ್ತಿದ್ದೀರಾ ಇಲ್ಲಿವರೆಗೂ? ಇವಾಗ ಹೇರ್ ಸ್ಟೈಲ್ ಹೇಳ್ಕೊಟ್ಟಿದ್ದಾರೆ, ಇನ್ನ ಮೇಕಪ್, ಸ್ಯಾರಿ ಡ್ರಪ್ಪಿಂಗ್, ನೈಲ್ ಆರ್ಟ್, ಫ್ಲೋರ್ ಆರ್ಟ್ ಅವೆಲ್ಲ ಹೇಳ್ಕೊಡ್ತಾರೆ. ಇನ್ನ ತುಂಬಾ ಇದೆ ಬಾಕಿ. ಹೌದು. ಎಕ್ಸೈಟೆಡ್ ಆಗು ಇದ್ದೀರಾ? ತುಂಬಾ ಎಕ್ಸೈಟೆಡ್. ಹೇರ್ ಸ್ಟೈಲ್ ನೀವು ಮಾಡಿರೋದೆ? ಹೌದು. ಓಕೆ, ಸೊ ಎಷ್ಟು ಟೈಮ್ ತಗೊಂಡ್ರಿ ಕಲಿಯಕ್ಕೆ ಟೈಮ್ ಮಾರ್ನಿಂಗ್ ಹೇಳ್ಕೊಡ್ತಾರೆ, ಮಧ್ಯಾಹ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ಬೈ ಈವ್ನಿಂಗ್ ನೀವು ಮಧ್ಯಾಹ್ನಕ್ಕೆಲ್ಲ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾರೆ. ಓಕೆ, ಅಂದ್ರೆ ನಿಮ್ಗೆ ಚೆನ್ನಾಗೂ ಇಷ್ಟ ಆಗ್ತದೆ? ಅರ್ಥ ಆಗುತ್ತೆ, ಬೇಗ ಬೇಗ ಮಾಡ್ಬೋದು. ಓಕೆ, ಸೂಪರ್, ಥ್ಯಾಂಕ್ ಯು. ಏನ್ ಚಾರ್ಜಸ್ ಇರ್ಬೋದು? ಲೈಕ್ ನಮ್ಮಲ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾವು ಮಾಡ್ತಾರೆ. ಸ್ಟೂಡೆಂಟ್ಸ್ ಕೂಡ ನನಗೆ ಅದನ್ನೇ ಹೇಳಿದ್ರು. ಹೌದು, ತುಂಬಾ ರೀಸನಬಲ್ ಇರುತ್ತೆ. ಈಗ ಬೇರೆ ಕಡೆ ಎಲ್ಲ ಅವ್ರಿಗೆ ಲ್ಯಾಕ್ಸ್ ಟುಗೆದರ್ ಕೊಟ್ಟು ಕಲೀಲಿಕ್ಕಾಗಲ್ಲ. ನಾವು ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಮಾಡ್ತಾ ಇರೋಂಥ ಕೋರ್ಸ್ ಇದು. 35,000 ಅಲ್ಲಿ ಮಾಡ್ತಾ ಇರೋಂಥದ್ದು. ಅವ್ರಿಗೆ ಇನ್ಕ್ಲೂಡ್ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ನಾವು 8,000 ವರ್ತ್ ಗುಡ್ಡೀಸ್ ಬ್ಯಾಗ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. ಅವ್ರಿಗೆ ಕೋರ್ಸ್ ಅಲ್ಲ, ಇನ್ಕ್ಲೂಡಿಂಗ್ ಕೋರ್ಸ್ ಅನ್ನೇ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತೀವಿ. ಅವ್ರಿಗೆ ಕೆಲವೊಂದು ಪ್ರಾಕ್ಟೀಸಿಗೆ ಬೇಕಾಗತ್ತ ಪ್ರಾಡಕ್ಟ್ ನ, ಅಂದ್ರೆ ನಮ್ಗೆ ಏನ್ ಇಷ್ಟ ಆಗುತ್ತೆ ಆ ತರ ಒಂದು ಅವ್ರಿಗೆ ಏನ್ ನೀಡ್ ಇದೆ ಅನ್ನೋದು ನೋಡ್ಕೊಂಡು ನಾವು ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. 8,000 rupees ವರ್ತ್ ಗುಡೀಸ್ ಬ್ಯಾಗ್. ಹೌದು. ಓಕೆ, ಅಂದ್ರೆ ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ, ಮೇಕಪ್ ಅಂಡ್ ಆಲ್ಸೋ ಎಲ್ಲಾನೇ ಇನ್ಕ್ಲೂಡ್ ಆಗುತ್ತೆ. ಏನ್ ಬೇಕು ಅನ್ನೋದು ಇನ್ಕ್ಲೂಡ್ ಆಗುತ್ತೆ. ಮತ್ತೆ ಅವ್ರ ಪ್ರಾಕ್ಟೀಸಿಗೆ ಯಾವುದೇ ರೀತಿ ಪ್ರಾಡಕ್ಟ್ ನ ತರೋಂಗಿಲ್ಲ, ಎಲ್ಲ ನಾವೇ ಅಕಾಡೆಮಿ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಅವ್ರು ಬರ್ಬೇಕಾದ್ರೆ ಒಂದು ಸ್ಯಾರಿ ತಗೊಂಬಂದ್ರೆ ಸಾಕು, ಬಿಕಾಸ್ ಅವ್ರ ಅಳತೆಗೆ ನಾವು ಬಾಕ್ಸ್ ಫೋಲ್ಡಿಂಗ್ ಹೇಳ್ಕೊಡೋದ್ರಿಂದ ಸ್ಯಾರಿ ಒಂದು ತಗೊಂಬಂದ್ರೆ ಸಾಕು, ಬೇರೆ ಏನು ನೀಡಿಲ್ಲ. ಅವ್ರು ತಗೊಂಡ್ರೆ A to Z ನಮ್ದೇ ಇರುತ್ತೆ. ಮೇಕಪ್ ಕೂಡ ಹೌದು, ಎಲ್ಲಾ ಇರುತ್ತೆ. ಹೇರ್ ಸ್ಟೈಲ್ ಇರ್ಬೋದು, ಮೇಕಪ್ ಇರ್ಬೋದು, ಪ್ರತಿಯೊಂದನ್ನು ನಾನು ಈಗ ನೋಡ್ತಿದ್ದೆ. ಮೇಕಪ್ ಅಂದ್ರೆ ಸ್ಟೂಡೆಂಟ್ಸ್ ಈಗ ಕಲಿಬೇಕಾದ್ರೆ ಹೇರ್ ಸ್ಟೈಲ್ಸ್ ತೋರಿಸ್ತಿದ್ರಲ್ಲ, ಅವರು ಸುಮಾರು ಆಕ್ಸೆಸರೀಸ್ ಯೂಸ್ ಮಾಡಿದ್ರು. ಹೌದೌದು, ಅದೆಲ್ಲ ನಾವೇ ಪ್ರೊವೈಡ್ ಮಾಡೋದು. ಓಕೆ, ಅವ್ರೇನು ತರೋಂಗಿರೋ? ಇಲ್ಲ, ಏನು ತರೋಂಗಿರೋ. ಓನ್ಲಿ ಸ್ಯಾರಿ ಡ್ರೇಪಿಂಗ್ ಕಲಿಬೇಕಾದ್ರೆ ಸ್ಯಾರಿ ತರಬೇಕು. ಸ್ಯಾರಿ ಮಾತ್ರ, ಬಿಕಾಸ್ ಅದು ಅವ್ರ ಅಳತೆಗಿರುತ್ತಲ್ಲ. ಸೊ ಹಾಗಾಗಿ ಅದನ್ನೊಂದು ತರ್ಲಿಕ್ಕೆ ಹೇಳ್ತೀವಿ, ಬಿಟ್ರೆ ಬೇರೆ ಏನು ತರೋಂಗಿರೋದಿಲ್ಲ. 35,000 rupees 35 days 35,000. ಹೌದು. ಓಕೆ, ಸ್ಟ್ರೈಟ್ ಅವೇ ಅದನ್ನ ಕೂಡ ಹೇಳ್ಬಿಟ್ಟಿದ್ದಾರೆ. ಬೇಕಾದವರು ಕಂಪೇರ್ ಮಾಡ್ತಾರೆ. ನಂಗೆ ಸುಮಾರು ಜನ ಫೀಡ್ಬ್ಯಾಕ್ ಕೊಟ್ಟವ್ರು ಕೂಡ ಅದೇ ಹೇಳಿದ್ರು, ನಾವು ರಿಸರ್ಚ್ ಮಾಡಿದೀವಿ ಮೇಡಮ್ ಬರೋಕ್ ಮುಂಚೆ, ಅಂಡ್ ಆಲ್ಸೋ ನಮ್ಗೆ ಬಜೆಟ್ ಫ್ರೆಂಡ್ಲಿ, ಅಫೋರ್ಡಬಲ್ ಆಗಿದೆ. ನಾವು ಅಂತೀವಿ ಮೇಕಪ್ ಅಂದ್ರೆ ಇಷ್ಟೇ ಇರುತ್ತೆ ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ಹೋದ್ರೆ ತುಂಬಾ ಇದೆ ಕಲೀಲಿಕ್ಕೆ. ತುಂಬಾ ಇದೆ ಕಲೀಲಿಕ್ಕೆ, ಎಂಡ್ಲೆಸ್ ಅಂತ ಹೇಳ್ಬೋದಾ? ಹೌದೌದು, ಖಂಡಿತ. ಸೊ ಮೇಕಪ್ ಅಂದ್ರೆ ಇದೆ ಅದೇ ಅಂತ ಹೇಳಕ್ಕಾಗಲ್ಲ, ತುಂಬಾ ಅದು ಹಂಗೆ ಅಲ್ವಾ. ಒಂದು ಲರ್ನಿಂಗ್ ಅಂತ ನಾವು ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಎಂಡೇ ಇರೋದಿಲ್ಲ. ಯಾವುದೇ ಒಂದು ವಿಷಯದಲ್ಲಿ ತಗೊಂಡಾಗ ಯಾವ್ದು ಎಂಡ್ ಅಂತ ಯಾವ್ದು ಇಲ್ಲ. ಕಲಿಕೆ ಅನ್ನೋದು ತುಂಬಾ ಇರುತ್ತೆ, ನಾವು ಸಾಯೋವರೆಗೂ ಇರುತ್ತೆ.
ಸೊ ಚೆನ್ನಾಗಿದ್ದಾರೆ. ಸೊ ಈಗ ಮೇಕಪ್ ಅಂತ ಬಂದ್ರೆ ಏನೆಲ್ಲ ಹೇಳ್ಕೊಡ್ತಾರೆ, ಏನೆಲ್ಲ ಇನ್ಕ್ಲೂಡೆಡ್ ಇರುತ್ತೆ ಇದರಲ್ಲಿ? ಮೇಕಪ್ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಇರುತ್ತೆ. ಅಂದ್ರೆ ಇವಾಗ HD ಮೇಕಪ್ ಆಗಿರ್ಬೋದು, ವಾಟರ್ ಪ್ರೂಫ್ ಮೇಕಪ್ ಆಗಿರ್ಬೋದು, ಅಂಡ್ ಹೇರ್ ಬ್ರಷ್ ಮೇಕಪ್ ಆಗಿರ್ಬೋದು, ಅವ್ರು ಡೈಲಿ ಹೇಗೆ ಅವ್ರು ಸೆಲ್ಫ್ ಮಾಡ್ಕೋಬಹುದು ಪ್ರತಿಯೊಂದನ್ನು ಇನ್ಕ್ಲೂಡ್. ಹೌದು, ಸೆಲ್ಫ್ ಗ್ರೂಮಿಂಗ್ ಇದೆ. ಮತ್ತೆ ಹುಡುಗಂಗೆ ಹೇಗ್ ಮಾಡ್ಬೋದು ಮೇಕಪ್ ನ ಅದನ್ನು ಕೂಡ ಹೇಳ್ಕೊಡ್ತೀವಿ. ಮೆಚೂರ್ ಸ್ಕಿನ್ ಹೇಗ್ ಮಾಡ್ಬೋದು, ಆಮೇಲೆ ಚಿಲ್ಡ್ರನ್ಸ್ಗೆಲ್ಲ ಹೇಗ್ ಮಾಡ್ಬೋದು ಅದನ್ನು ಕೂಡ ನಾವು ಟೀಚ್ ಮಾಡ್ತೀವಿ. ಇದರಲ್ಲಿ A to Z ಅಂದ್ರೆ ಬೇಸಿಕ್ ಎಲ್ಲಾನು ಬರುತ್ತೆ ಇದರಲ್ಲಿ. ಹೇರ್ ಸ್ಟೈಲ್ಸ್ ಅಲ್ಲಿ ಎಷ್ಟು ತರ ಹೇರ್ ಸ್ಟೈಲ್ಸ್ ಕಲ್ತ್ಕೊಂಡು ಸುಮಾರು ಇರುತ್ತೆ, ಇಷ್ಟೇ ಅಂತಲ್ಲ. ಬೇಸಿಕ್ ಟು ಅಡ್ವಾನ್ಸ್ ಅಂದ್ರೆ ಸುಮಾರು ಬರುತ್ತೆ. ಮೆಸ್ಸಿ ಹೇರ್ ಸ್ಟೈಲ್ ಆಗಿರ್ಬೋದು, ಮೆಸ್ಸಿ ಬನ್ ಆಗಿರ್ಬೋದು, ಮೋರ್ತಮ್ ಹೇರ್ ಸ್ಟೈಲ್ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಮೋರ್ತಮ್ ಹೇರ್ ಸ್ಟೈಲ್ ಹೇಳ್ಕೊಡ್ತೀವಿ. ಅಂಡ್ ಕರ್ಲ್ಸ್ ಆಗಿರ್ಬೋದು, ಅವ್ರು ಹೆಂಗೆ ರಿಸೆಪ್ಷನ್ ಮಾಡ್ಬೋದು, ಹಳದಿ ಲುಕ್ಕಿಗೆ ಹೇಗೆ ಮಾಡ್ಬೋದು ಪ್ರತಿಯೊಂದನ್ನು ಟೀಚ್ ಮಾಡ್ತೀವಿ. ಸ್ಯಾರಿ ಡ್ರೇಪಿಂಗ್ ಅಲ್ಲಿ ಅದು ಒಂದು 10 ಟೈಪ್ಸ್ ಆಫ್ ಸ್ಯಾರಿ ಡ್ರೇಪಿಂಗ್ ಹೇಳ್ಕೊಡ್ತೀವಿ. ಅಂಡ್ 1 ಬಾಕ್ಸ್ ಫೋಲ್ಡಿಂಗ್ ಹೇಳ್ಕೊಡ್ತೀವಿ. ಬಾಕ್ಸ್ ಫೋಲ್ಡಿಂಗ್ ಹೌದು ಕಸ್ಟಮರ್ಸ್ಗೆ. ಸೊ ಇಲ್ಲಿಂದ ಕಲ್ತವರು ಡೆಫಿನೆಟ್ಲಿ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು. ಯಾ ಶೋರ್, ತುಂಬಾ ಜನ ಹಾಕಿದ್ದಾರೆ. ಹೌದು, ಆಲ್ರೆಡಿ ನಿಮ್ಮ ಸ್ಟೂಡೆಂಟ್ಸ್ ಸುಮಾರು ಜನ ಹಾಕಿದ್ದಾರೆ. ಆಲ್ರೆಡಿ ಇಲ್ಲಿ ಇರೋರ್ಗೆ ಆಲ್ರೆಡಿ ಸಿಕ್ಕಿದೆ. ಇದು ಕೂಡ ಆರ್ಡರ್ಸ್ ಎಲ್ಲ ಸಿಕ್ಕಿದೆ, ಮಾಡ್ಬಿಟ್ಟು ಬಂದಿದ್ದಾರೆ. ಓದ್ ಬ್ಯಾಚ್ ಸ್ಟೂಡೆಂಟ್ಸ್ ಮಾಡ್ಬಿಟ್ಟು ಬಂದಿದ್ದಾರೆ. ಎಸ್. ಇವಾಗ ನೀವು ಈ ಮೇಕಪ್ ಅಕಾಡೆಮಿಲಿ ಎಷ್ಟು ದಿನದಿಂದ ಕಲಿತಾ ಇದ್ದೀರಾ? 8 days ಇಂದ ಮ್ಯಾಮ್. 8 days ಇಂದ. ಓಕೆ. ಸೊ ಕಂಪ್ಲೀಟ್ ಕೋರ್ಸಾ ನಿಮ್ದು? 35 days ಕಂಪ್ಲೀಟ್ ಕೋರ್ಸ್ ತಗೊಂಡಿದ್ದೀನಿ. ಪ್ರೆಸೆಂಟ್ ಹೇರ್ ಸ್ಟೈಲ್ ನಡೀತಾ ಇದೆ. ಓಕೆ. ಮೇಕಪ್, ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರೇಪಿಂಗ್. ಸ್ಯಾರಿ ಡ್ರೇಪಿಂಗ್ ಎಲ್ಲ ಇನ್ಕ್ಲೂಡೆಡ್. ಸೊ ಆಲ್ರೆಡಿ ನೀವು ಹೇರ್ ಸ್ಟೈಲ್ ಮಾಡ್ತಾ ಇದ್ದೀರಾ? ಹೌದು, ಕಲಿತಾ ಇದ್ದೀರಾ? ಎಷ್ಟು ಹೇರ್ ಸ್ಟೈಲ್ಸ್ ಕಲ್ತಿದ್ದೀರಾ ಇಲ್ಲಿ? ಈಗ ಆಲ್ಮೋಸ್ಟ್ ಒಂದು 5-6 ಹೇರ್ ಸ್ಟೈಲ್ಸ್ ಕಲ್ತಿದ್ದೀನಿ. 5-6 ಹೇರ್ ಸ್ಟೈಲ್ಸ್ ಆಲ್ರೆಡಿ ಇನ್ 8 days. ಹೇಗೆ ಅನಿಸ್ತಿದೆ ನಿಮಗೆ ಕೋರ್ಸ್? ತುಂಬಾ ಚೆನ್ನಾಗಿ ಅನಿಸ್ತಿದೆ. ಓಕೆ. ಅಂಡ್ ಅವರು ಡೀಪ್ ಆಗಿ ಹೇಳ್ಕೊಡ್ತಾರೆ, ಬೇಸಿಕ್ ರೂಟ್ ಇಂದ ಹೇಳ್ಕೊಡ್ತಾರೆ. ಬಿಕಾಸ್ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ. ಮೊದಲಂತೂ ಯಾರಿಗೂ ಬರ್ತಾ ಇರಲಿಲ್ಲ ಈ ತರ ಹೇರ್ ಸ್ಟೈಲ್ಸ್ ಎಲ್ಲ? ಇಲ್ಲ ಖಂಡಿತ ಬರ್ತಿಲ್ಲ. ನನಗಂತೂ ಬರ್ತಿಲ್ಲ, ಹೇರ್ ಸ್ಟೈಲ್ಸ್ ಎಲ್ಲ ಬರ್ತಿರ್ಲಿಲ್ಲ. ಓಕೆ. ಸೊ ಈಗ ಕಲಿತಾ ಇದ್ದೀರಾ? ನಿಮ್ಗೆ ತುಂಬಾ ಖುಷಿ ಇದೆ? ತುಂಬಾ ಖುಷಿ ಇದೆ. ಜೊತೆಗೆ ನಾನು ಈ ಅಕಾಡೆಮಿನ ಚೂಸ್ ಮಾಡ್ಕೊಂಡಿದ್ದಕ್ಕೆ ನಂಗೆ ತುಂಬಾ ಪ್ರೌಡ್ ಆಗ್ತಿದೆ. ಬಿಕಾಸ್ ಅವ್ರು ತುಂಬಾ ನೀಟಾಗಿ ಹೇಳ್ಕೊಡ್ತಾರೆ ನಮಗೆ. ನಾನು ಸುಮಾರು ಸರಿ ಮಿಸ್ಟೇಕ್ ಮಾಡಿದ್ರು ಕೂಡ ಶಿ ನೆವರ್ ಇರಿಟೇಟ್. ಎಷ್ಟು ಸರಿ ಆದ್ರೂ ಹೇಳ್ಕೊಡ್ತಾರೆ. ಸೊ ಲೈಕ್ ಅದು ಇಷ್ಟ ಆಗುತ್ತೆ ನಿಮಗೆ? ಎಸ್. ಏನಾದ್ರು ನಮಗೆ ಅಕಾಡೆಮಿ ಬೇಡ, ನಾನು ಕಲಿಯೋದಿಲ್ಲ, ಬಟ್ ನನಗೆ ಫರ್ದರ್ ಏನಾದ್ರು ಅಕೇಶನ್ ಇದೆ, ಮದ್ವೆ ಇದೆ, ಬ್ರೈಡ್ ಮೇಕಪ್ ಮಾಡಬೇಕು ಅನ್ನೋರ್ಗೆ ನೀವು ಕ್ಲೈಂಟ್ ಅಟೆಂಡ್ ಮಾಡಿ? ಅಫ್ಕೋರ್ಸ್ ನಾವೀಗ ಹೇಳ್ಕೊಡೋರಾಗಿರೋದ್ರಿಂದ ನಾವು ನಾವೇ ಮಾಡಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ ಅದು. ಸೊ ಹಾಗಾಗಿ ನಾವು ಕೂಡ ಆರ್ಡರ್ಸ್ ನ ತಗೋತೀವಿ ಬ್ರೈಡಲ್. ಹೌದೌದು, ಆಲ್ ಓವರ್ ಕರ್ನಾಟಕ ಕೂಡ ನಾವು ಹೋಗಿದ್ದೀವಿ, ಔಟ್ ಆಫ್ ಕಂಟ್ರಿ ಕೂಡ ಹೋಗಿದ್ದೀವಿ. ಹೋಗ್ಬಿಟ್ಟು ಮಾಡ್ಬಿಟ್ಟು ಬಂದಿದೆ. ಸೊ ಎಲ್ಲಿಂದ ಬೇಕಾದ್ರೂ ನಾವು ಆರ್ಡರ್ಸ್ ನ ತಗೋತೀವಿ. ಎಷ್ಟು ದಿನದ ಮುಂಚೆ ನಿಮಗೆ ಇನ್ಫಾರ್ಮ್ ಮಾಡ್ಬೇಕು? ಆಲ್ಮೋಸ್ಟ್ ಈ ಬ್ರೈಡ್ಸ್ ಅಂದ್ರೆ ಕೆಲವರೆಲ್ಲ 2 months ಮುಂಚೆನೆ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಯಾರಿಗಾದ್ರೂ ಇದು ಬೇಡ ಬಟ್ ನಿಮಗೆ ಮೇಕಪ್ ಆರ್ಟಿಸ್ಟ್ ಬೇಕು ಅಂದಿದ್ರು ಕೂಡ ಯಾರಾದ್ರೂ ಬ್ರೈಡಲ್ ಇದ್ರೆ ಬುಕಿಂಗ್ ಮಾಡ್ಕೋಬೇಕು ಅನ್ನೋದ್ರೆ ಮಾಡ್ಕೋಬಹುದು. ಓನ್ಲಿ ಬ್ರೈಡ್ಸ್ ಮಾಡ್ತಾರೆ? ಸಿಂಪಲ್ ಒಕೇಶನ್ಸ್? ಎಲ್ಲಾ ತರದ್ದು ಬ್ರೈಡಲ್ ಮೇಕಪ್ ಆಗಿರ್ಬೋದು, ಆಮೇಲೆ ಎಂಗೇಜ್ಮೆಂಟ್ ಮೇಕಪ್ ಆಗಿರ್ಬೋದು, ಅಥವಾ ಶ್ರೀಮಂತಕ್ಕೆ ಇರ್ಬೋದು, ಮನೆಯಲ್ಲಿ ಗೃಹ ಪ್ರವೇಶ ಸ್ಪೆಷಲ್ ಒಕೇಶನ್ಸ್ ಏನೇ ಇರ್ಬೋದು. ಸೊ ಎಲ್ಲಾನು ನಾವು ಮೇಕಪ್ ಮಾಡ್ಕೊಡ್ತೀವಿ. ಓಕೆ. ಸೊ ಸ್ಕ್ರೀನ್ ಮೇಲೆ ನಂಬರ್ಸ್ ನೋಡ್ತಾ ಇದ್ದೀರಾ. ಇಫ್ ಇನ್ ಕೇಸ್ ಆತರ ಯಾರಿಗಾದ್ರೂ ಎಂಕ್ವೈರೀಸ್ ಇದ್ರು ಕೂಡ ನೀವು ಶಿಲ್ಪಾ ಕಾಂಟ್ಯಾಕ್ಟ್ ಮಾಡಬಹುದು, ಮಾತಾಡಬಹುದು. ಅದ್ರ ಬಗ್ಗೆ ಪ್ರೈಸಿಂಗ್ ಡೀಟೇಲ್ಸ್ ಅದನ್ನ ಅವರು ಕೇಳ್ಕೋಬಹುದು, ಅದು ನೀವು ತಿಳಿಸ್ತೀರಾ? ನನ್ನ ಹೆಸರು ಸ್ವರ್ಣ ಅಂತ. ಓಕೆ. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಫ್ರಮ್ ಶಿವಮೊಗ್ಗ, ಬಟ್ ಇಲ್ಲಿಂದಾನೆ ರೂಮ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರೆಸೆಂಟ್ ಈಗ ಬ್ಯಾಂಗ್ಳೂರಲ್ಲಿ? ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲಿ. ಓಕೆ. ಸೊ ನಿಮ್ಮ ಅಂದ್ರೆ ಕ್ವಾಲಿಫಿಕೇಶನ್ ಏನು? ನಾನು BSc ಡಿಗ್ರಿ ಮಾಡಿರೋದು. ಇವಾಗ ನಾನು 2 years ಇಂದ ಸಿವಿಲ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀನಿ. ಬಟ್ ನನಗೆ ಈ ಫ್ಯಾಷನ್ ಇದು ಮೇಕಪ್ ಆರ್ಟಿಸ್ಟ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಈ ಪ್ರೊಫೆಷನ್ ಬಿಲ್ಡ್ ಮಾಡೋಣ ಅಂತ ಹೇಳಿ ಈ ಪ್ರೊಫೆಷನ್ಗೆ ಬಂದಿದ್ದೀನಿ. ಬಟ್ ಸಿವಿಲ್ಸ್ಗೂ ನೀವು ಆಲ್ರೆಡಿ ರೆಡಿ ಆಗ್ತಾ ಇದ್ದೀರಾ? ಇದು ಕೂಡ ಅದಕ್ಕೂ ರೆಡಿ ಆಗ್ತಿದ್ದೀನಿ. ಜೊತೆಗೆ ಇದನ್ನು ಪ್ಯಾಷನ್ ಆಗಿ ತಗೋತಾ ಇದ್ದೀನಿ. ಇದು ಪ್ಯಾಷನ್ ಆಗಿ ಕಲಿತಾ ಇದ್ದೀರಾ? ಬಟ್ ಹೇಗೆ ಇದನ್ನ ಫರ್ದರ್ ಆಗಿ ನೀವು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಜಸ್ಟ್ ಪ್ಯಾಷನ್ ಕಲಿಬೇಕು ಅಷ್ಟೇ? ಆಕ್ಚುಲಿ ತುಂಬಾ ಇಂಟ್ರೆಸ್ಟ್ ಇದೆ ಆಗ್ಬೇಕು ಅಂತ. ಇಫ್ ಎಕ್ಸಾಮ್ಸ್ ಕ್ಲಿಯರ್ ಆದ್ರೆ ಆ ಕಡೆ ಹೋಗ್ತೀನಿ. ಬಟ್ ಇದನ್ನು ಟ್ರೈ ಮಾಡ್ತಾ ಲೈಫಲ್ಲಿ ಒಂದು ಸೈಡ್ ಪ್ಯಾಷನ್ ಕೂಡ ಇದಿರಬೇಕು. ಸೂಪರ್. ಅಂದ್ರೆ ಏನು ಕ್ವಾಲಿಫಿಕೇಶನ್ ಇಲ್ದಿರೋರೇ ಮಾಡಬೇಕು ಅನ್ನೋದು ಏನೂ ಇಲ್ಲ. ಒಳ್ಳೆ ಕ್ವಾಲಿಫಿಕೇಶನ್ ಇರೋರು ಕೂಡ ಕಲಿತಾ ಇದ್ದಾರೆ.
ಸೂಪರ್. ಸೊ ನೀವು ಕೂಡ ಆಲ್ಮೋಸ್ಟ್ ಎಷ್ಟು ದಿನ ಆಗಿದೆ? 8 days ಆಯ್ತು. 8 days. ಸೊ ಕೋರ್ಸ್ ಸ್ಟಾರ್ಟ್ ಆಗಿ 8 days. 8 days ಆಗಿದೆ. ಹೇರ್ ಸ್ಟೈಲ್ ಮಾಡ್ತಾ ಇದ್ದೀರಾ? ಹೇರ್ ಸ್ಟೈಲ್ ಮಾಡ್ತಾ ಇದ್ದೀವಿ. ಓಕೆ, ನೀವು ಮಾಡಿರೋದು ಹೌದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಆಗ್ಲೇ ನೋಡ್ತಿದ್ದೆ ನಿಮ್ಗೆ ಅಪ್ರಿಸಿಯೇಷನ್ಸ್ ಕೂಡ ಬರ್ತಿತ್ತು. ತುಂಬಾ ಚೆನ್ನಾಗಿ ಕಲ್ತಿದ್ದೀರಾ ಒನ್ ಡೇಲಿ ಅಂತ. ಮ್ಯಾಮ್ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವ್ ಏನ್ ಮಿಸ್ಟೇಕ್ ಮಾಡಿದ್ರು ಹತ್ರ ಬಂದು ಎಲ್ಲ ಕ್ಲಿಯರ್ ಆಗಿ ಕ್ಲಾರಿಫೈ ಮಾಡಿ ಹೇಳಿ ಹೋಗ್ತಾರೆ. ಅವರೇ ಮಾಡಿ ತೋರಿಸಿ ಕೂಡ ಹೋಗ್ತಾರೆ ನಾವು ಇಫ್ ರಾಂಗ್ ಮಾಡಿದ್ರೆ. ಸೊ ಮ್ಯಾಮ್ ತುಂಬಾ ಸಪೋರ್ಟ್ ಇದ್ದಾರೆ. ಹೇಗನ್ಸುತ್ತೆ ಇಲ್ಲಿ ಬಂದಿದ್ದು? ಈ ಅಕಾಡೆಮಿ ಚೂಸ್ ಮಾಡಿದ್ದಕ್ಕೆ ಹೇಗನ್ಸುತ್ತೆ? ಎಲ್ಲ ವೆರಿಫೈ ಮಾಡಿ ಆಕ್ಚುಲಿ ಫೈನಲ್ ಆಗಿ ಮ್ಯಾಮ್ದು ಚೂಸ್ ಮಾಡಿದ್ವಿ. ಓಕೆ, ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ತುಂಬಾ ಫೀಸ್ ಕೂಡ ಅಫೋರ್ಡಬಲ್ ಇದೆ. ಅಫೋರ್ಡಬಲ್ ಆಗಿದೆ. ಸೊ ಅದೆಲ್ಲ ವೆರಿಫೈ ಮಾಡಿ ಮ್ಯಾಮು ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾರೆ. ಅದಕ್ಕೋಸ್ಕರ ನಾವು ಈ ಅಕಾಡೆಮಿ ಚೂಸ್ ಮಾಡಿದ್ವಿ. ನಿಮ್ ಡೆಸಿಷನ್ ಹೇಗೆ ಅನ್ಸುತ್ತೆ? ಖುಷಿ ಅನ್ಸುತ್ತಾ? ತುಂಬಾ ಖುಷಿ ಇದೆ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಈ ಅಕಾಡೆಮಿನ. ತುಂಬಾ ಬೆಸ್ಟ್ ಆಗಿ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್. ಕೋರ್ಸ್ ಅಂದ್ರೆ ಇಫ್ ಇನ್ ಕೇಸ್ ಕಲಿಯಕ್ಕೆ ಸ್ವಲ್ಪ ಸ್ಲೋ ಆಯಿತು, ಮಿಡಲಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು, ಇನ್ನೊಂದು 5 ದಿನ 10 ದಿನ ಎಕ್ಸ್ಟ್ರಾ ಹೇಳ್ಕೊಡ್ತೀರಾ ಅಂದರೆ ಆ ಥರ ಏನಾದರೂ ಹೇಳ್ಕೊಡ್ಬೋದಾ? ಇಲ್ಲ, ಅವ್ರು ಕಂಪ್ಲೀಟ್ ನಾವು ಅವ್ರನ್ನ 35 days ಅಲ್ಲಿ ಟ್ರೈನ್ ಅಪ್ ಮಾಡೇ ಆಚೆ ಕಳ್ಸೋದು. ಇನ್ ಕೇಸ್ ಏನಾದ್ರು ಮೇಡಮ್ ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಆ ಥರ ಈ ಥರ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಬ್ಯಾಚ್ಗೂ ಕೂಡ ಅವ್ರು ಬರ್ಬೋದು. ಅದನ್ನ ನಾವು ಇಂಟರ್ನ್ಶಿಪ್ ಅಂತ ಹೇಳಿ ಕರಿತೀವಿ. 35 days ಮತ್ತೆ ಬರ್ಬೋದು ಅವರು, ಅದರಲ್ಲಿ ನೋ ಪ್ರಾಬ್ಲಮ್. ಫೀಸ್ ಸಪ್ರೇಟ್ ಇರುತ್ತೆ? ಅದಕ್ಕೆ ಸಪ್ರೇಟ್ ಏನು ಫೀಸ್ ಅಂತ ಇರಲ್ಲ. ಅವ್ರಿಗೆ ನಾವು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಒಂದು ಇಶ್ಯೂ ಮಾಡ್ತೀವಿ ಬಿಟ್ರೆ ಅದಕ್ಕೆ ಸಪ್ರೇಟ್ ಯಾವುದೇ ಥರ ಅವರು ಫೀಸ್ನ ಪೇ ಮಾಡಂಗಿಲ್ಲ. ಹೌದು. ಸೊ ಇಲ್ಲಿ ಎರಡು ಲೈಕ್ ಮೆನ್ಸ್ ಆರ್ ವಿಮೆನ್ಸ್ ಯಾರು ಬೇಕಾದ್ರೂ ಬಂದು ಕಲಿಬೇಕು. ಯಾರು ಬೇಕಾದ್ರೂ ಕಲಿಬೋದು. ನೀವು ನೋಡಿದ್ರೆ ಅನ್ಸುತ್ತೆ ಬಾಯ್ಸ್ ಇದ್ರು ಇವಾಗ ಅವರು ಕೂಡ ಟ್ರೆಂಡ್ ಅಲ್ಲಿ ತುಂಬಾ ಕಲಿತಿದ್ದಾರೆ. ಅಂಡ್ ಸ್ಯಾರಿ ಡ್ರೆಪ್ಪಿಂಗ್ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ನೀವು. ತುಂಬಾನೇ ಚೆನ್ನಾಗಿ ಸ್ಯಾರಿ ಡ್ರೆಪ್ ಮಾಡ್ತಿದ್ದಾರೆ. ಆ ರೀತಿ ಇಂಟ್ರೆಸ್ಟ್ ಇರೋ ಮೆನ್ಸ್ ಕೂಡ ಖಂಡಿತ ಯಾರು ಬೇಕಾದ್ರೂ ಹುಡುಗ ಹುಡುಗಿ ಆತರ ಎಲ್ಲ ಏನೂ ಇಲ್ಲ. ಯಾರು ಬೇಕಾದ್ರೂ ಬಂದು ಬಿಟ್ಟು ಕಲಿಬಹುದು ಇಲ್ಲಿ. ಓಕೆ, ಜಸ್ಟ್ ಅಂದ್ರೆ ಇಂಟ್ರೆಸ್ಟ್ ಇರಬೇಕು ಅಷ್ಟೇ. ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು, ಅದರಲ್ಲಿ ಪ್ಯಾಷನ್ ಇರಬೇಕು. ಹಂಗಿದ್ರೆ ಅವರು ಕಲಿಬಹುದು. ಓಕೆ, ಸೊ ಜಸ್ಟ್ ನಿಮಗೆ 35,000 rupees ಫೀಸ್ ಆಗುತ್ತೆ. ಈ ಸ್ಮಾಲ್ ಲೈಕ್ ಒಂದು ಪಿನ್ನಿಂದ ಹಿಡಿದು ಪ್ರತಿಯೊಂದು ಕೂಡ ಇವ್ರದೇ. ಏನು ಹೇರ್ ಸ್ಟೈಲ್ಸ್ ನೋಡ್ತಿದ್ವಿ ಅದರಲ್ಲಿ ಏನೂ ತರಂಗಿಲ್ಲ. ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಾವು ಅಕಾಡೆಮಿಲಿ ಮಾತ್ರ ಅವ್ರಿಗೆ ನಾವು ಪ್ರಾಕ್ಟೀಸಿಗೆ ಪ್ರಾಡಕ್ಟ್ನ ಪ್ರತಿಯೊಂದು ಪ್ರೊವೈಡ್ ಮಾಡ್ತೀವಿ. ಹೊರಗಡೆ ಆದ್ರೆ ನಾವು ಕೊಡೋದಿಲ್ಲ. ಅದು ಹೇಳ್ಬಿಡ್ತೀವಿ, ಮತ್ತೆ ಕನ್ಫ್ಯೂಷನ್ ಆಗೋದು ಬೇಡ ಅವ್ರಿಗೂ ಕೂಡ. ನಾವು ಅಕಾಡೆಮಿ ಹೊರಗಡೆ ಕೊಡೋಣ, ಬಿಕಾಸ್ ಅದು ತುಂಬಾ ಕಾಸ್ಟ್ಲಿ ಇರೋದ್ರಿಂದ ಪ್ರಾಡಕ್ಟ್ಸ್ ಎಲ್ಲ ಸೊ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಮತ್ತೆ ಅವ್ರಿಗೆ ತಂದು ಕೊಡಿ ಅಂತ ನಾವು ಹೇಳಲಿಕ್ಕೂ ಆಗಲ್ಲ, ಒಂಥರ ಕಷ್ಟ ಆಗುತ್ತೆ. ಅವ್ರಿಗೂ ನಮಗೂ ಬೇರೆ ಥರ ಆಗ್ಬೋದು. ಸೊ ಹಾಗಾಗಿ ನಾವು ಅಕಾಡೆಮಿಲಿ ಮಾತ್ರ ಅವ್ರಿಗೆ ನಾವು ಪ್ರಾಕ್ಟೀಸಿಗೆ ಪ್ರಾಡಕ್ಟ್ನ ಕೊಡ್ತೀವಿ. ಸೊ ಸೂಪರ್. ಸೊ ಈಗ ಒಂದು ನನಗೇನಂದ್ರೆ ಇಷ್ಟು ಪೇ ಮಾಡ್ತಾ ಇದೀವಲ್ಲ ಅಂತ ಅನ್ಕೊಳ್ಳೋರಿಗೆ ಲೈಕ್ ಇದರಿಂದ ಯಾವ ತರ ಅರ್ನಿಂಗ್ಸ್? ಬಿಕಾಸ್ ನೀವು ಒಬ್ರು ಮೇಕಪ್ ಆರ್ಟಿಸ್ಟ್, ನೀವು ಹೊರಗಡೆ ಕ್ಲೈಂಟ್ಸ್ ಮೇಕಪ್ ಮಾಡ್ತೀರಾ, ಬ್ರೈಡಲ್ ಮೇಕಪ್ಸ್ ಮಾಡ್ತೀರಾ, ಸಾರಿ ಡ್ರೇಪಿಂಗ್ ಮಾಡಕ್ ಹೋಗ್ತಿರ್ತೀರಾ. ಸೊ ನಿಮ್ದು ಲೈಕ್ ತಿಳ್ಕೊಳ್ಳಿ ಅಂತ ನನ್ನ ಉದ್ದೇಶ ಏನಂದ್ರೆ ಇದು ಕೂಡ ಒಳ್ಳೆ ಇನ್ಕಮ್ ಪಡೆಯುವಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಫಾರ್ ಎಕ್ಸಾಂಪಲ್ ಅವ್ರು 35,000 ಏನೂ ಅಲ್ಲ ಹಂಗ್ ಲೆಕ್ಕ ಹಾಕಿದ್ರೆ. ಸೊ 2 ಬ್ರೈಡ್ ಮಾಡಿದ್ರೆ ಅವ್ರಿಗೆ ಬಂದ್ಬಿಡುತ್ತೆ. ಬ್ರೈಡಲ್ ಮೇಕಪ್ ಮಾಡಿದ್ರೇನೆ ಅವ್ರಿಗೆ ಬಂದ್ಬಿಡುತ್ತೆ. ಇದ್ರಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ಬೇಕು ಆತರ ಅಂತ ಅದೊಂದು ತಲೆಯಲ್ಲಿ ಕೆಲವ್ರಿಗೆ ಥಾಟ್ಸ್ ಇದೆ. ತುಂಬಾ ಲ್ಯಾಕ್ಸ್ ಟುಗೆದರ್ ನಾನು ಇನ್ವೆಸ್ಟ್ ಮಾಡ್ಬೇಕಾ ಹಾಗೆ ಹೇಗೆ ಅಂತ. ನೋ, ಆ ಥರ ಎಲ್ಲ ಏನೂ ಇರೋದಿಲ್ಲ. ನಾನು ಹೇಳೋದು ನಾವು ಹೇಳಿದ್ದಿನ ಅವ್ರು ತಗೊಂಡ್ರೆ ಸಾಕು. ಒಂದು ಬ್ರೈಡ್ಗೆ ಏನು ಮಾಡ್ಬೋದು, ಎಷ್ಟು ಪ್ರಾಡಕ್ಟ್ನ ಅವರು ಪರ್ಚೇಸ್ ಮಾಡಬೇಕಾಗತ್ತೆ ಅನ್ನೋದು ನಾವು ಹೇಳ್ತೀವಿ. ಅದನ್ನಷ್ಟೇ ಅವ್ರು ಫಾಲೋ ಮಾಡಿದ್ರೆ ಸಾಕು. ಹೆಚ್ಚಿಂದು ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದರೆ ಬೈ ಮಾಡ್ಬಿಟ್ಟು ಇಟ್ಕೊಂಡ್ಬಿಟ್ಟಿರ್ತಾರೆ. ಬ್ರೈಡ್ ಸಿಕ್ಕಿಲ್ಲ ಅಂದ್ರೆ ನಮ್ಮನ್ನು ಬೈಕು ಅಂತ ಇರ್ತಾರೆ, ಲ್ಯಾಕ್ಸ್ ಟುಗೆದರ್ ಮಾಡಿಸ್ಬಿಟ್ರು ಅಂತ. ಸೊ ಕಮ್ಮಿಯಲ್ಲಿ ನಾವು ಮೇಕಪ್ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಹೌದೌದು, ನಾವು ಕಮ್ಮಿಯಲ್ಲಿ ಹೆಂಗೇನ್ ಮಾಡ್ಬೋದು, ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದು ನಾವು ಹೇಳ್ಕೊಡ್ತೀವಿ. ಅದನ್ನ ಡೇ ಒನ್ನಿಂದನೇ ಹೇಳ್ತಾ ಹೋಗ್ತೀವಿ. ಯಾವ ಪ್ರಾಡಕ್ಟ್ ಮೇಲೆ ತಗೊಂಡ್ರೆ ಯಾವ ತರ ಇರುತ್ತೆ ಅಂತ ಪ್ರತಿಯೊಂದನ್ನು ಟೀಚ್ ಮಾಡ್ತೀವಿ ಡೇ ಒನ್ ಅಲ್ಲಿ. ಓಕೆ, ಸೊ ಇದಕ್ಕೆ ಬ್ಯೂಟಿಷಿಯನ್ ಕೋರ್ಸ್ಗೂ ಇದಕ್ಕೂ ತುಂಬಾ ವ್ಯತ್ಯಾಸ. ಬ್ಯೂಟಿಷಿಯನ್ ಕೋರ್ಸ್ ಅನ್ಕೊಂತಾರೆ, ಅದೇ ಇದು ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸುಮಾರು ಜನ ನೋಡಿ ಬ್ಯೂಟಿಷಿಯನ್ ಇರೋರು ಇದಾರೆ, ಇವಾಗ ಬಂದಿರೋ ಅವ್ರು ಕೂಡ ಅಪ್ಗ್ರೇಡ್ ಆಗ್ಬೋದು ಇವಾಗ ಬಂದ್ಬಿಟ್ಟು ಕಲ್ತು. ಎಷ್ಟೋ ಜನ ಆಗಿದ್ದಾರೆ ಹಾಗೆ. ಲಾಟ್ ಆಫ್ ಡಿಫ್ರೆನ್ಸ್ ಇರೋರು ಕೂಡ ಈಗ ಅಪ್ಗ್ರೇಡ್ ಆಗಿ ಇದರಲ್ಲಿ ಮೇಕಪ್ ಅಂಡ್ ಹೇರ್ ಸ್ಟೈಲ್ಸ್ ಎಲ್ಲ ಕಲಿತು ಹೊರಗಡೆ ಕ್ಲೈಂಟ್ಸ್ ಆರಾಮಾಗಿ ಮಾಡ್ತಾ ಇದ್ದಾರೆ. ಅಂಡ್ ಅರ್ನಿಂಗ್ಸ್ ಬಗ್ಗೆ ಹೇಗಿರುತ್ತೆ, ನಾವು ಇದಕ್ಕೆ ಇಷ್ಟು ಸ್ಪೆಂಡ್ ಮಾಡ್ತಿದೀವಿ, ನಾಳೆ ನಮ್ಗೆ ಏನ್ ಬರುತ್ತೆ ಅಂತ ಕೇಳೋರು ಅವ್ರ ಆನ್ಸರ್ ಕೊಟ್ಬಿಟ್ಟು 2 ಬ್ರೈಡಲ್ ಮೇಕಪ್ ಮಾಡಿದ್ರು ಕೂಡ ನೀವು ಸ್ಪೆಂಡ್ ಮಾಡ್ಬೋದು. ಸ್ಟ್ರೈಟ್ ಹೆಂಗ್ ಮಾಡ್ತೀರಾ? ಸ್ವಲ್ಪ ಮೇಬಿ ಇಷ್ಟೆಲ್ಲ ಇದ್ರೆ ಏನು ಮಾಡಿ, ಇವ್ರದ್ದು ಆಲ್ರೆಡಿ ಸ್ಟ್ರೈಟ್ ಇದೆ. ಏನು ಸೆಕ್ಷನ್ ಅಂದ್ರೆ
ಇಯರ್ ಟು ಇಯರ್ ಎಷ್ಟು ಫಿಂಗರು ಪಫ್ ಏರಿಯಾ ಬಂದು ಇದು ಯಾವ ಸೆಕ್ಷನ್ ಯಾವುದು ಹೆಂಗೆ ಎಷ್ಟು ಇಂಚ್ ಬ್ಯಾಕ್ ಮಾಡ್ತೀರಾ ಕ್ಲಿಯರಾ ಇವರಿಗೆ ಕ್ರಿಂಪ್ ಮಾಡಿ ಡೈರೆಕ್ಟ್ ಆಗಿ ಎಕ್ಸ್ಟೆಂಡ್ ಮಾಡ್ತೀರಾ ಕರೆಕ್ಟಾ ಕ್ಲಿಯರಾ ಸೊ ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ. ಓಕೆ, ಸೊ ಈ ಮೇಕಪ್ ಅಕಾಡೆಮಿ ಜಾಯ್ನ್ ಆಗಿ ಎಷ್ಟು ದಿನ ಆಯಿತು? 8 days ಆಯ್ತು. 8 days. ನೀವು ಕೂಡ 8 days ಆಗಿದೆ. ಸೊ ಇವತ್ತು ನೀವು ಕೂಡ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀರಾ ಎಲ್ಲ ಥರ. ಸೊ ನೀವು ಎಲ್ಲಿಂದ ಬಂದಿರೋದು? ಶ್ರೀನಗರಿಂದ ಬಂದಿರೋದು. ಶ್ರೀನಗರ್. ಇಲ್ಲಿಂದ ಹತ್ರನಾ ಸ್ವಲ್ಪ ದೂರನಾ? ಹತ್ರನೇ ಆಗುತ್ತೆ ನನಗೆ. ನಿಮಗೆ ಹತ್ರನೇ ಆಗುತ್ತೆ? ನನಗೆ ಹತ್ರ ಆಗುತ್ತೆ. ಓಕೆ. ಈ ನಿಮಗೆ ಇಂಟ್ರೆಸ್ಟ್ ಹೇಗೆ ಮೇಕಪ್ ಕಲಿಬೇಕು ಅಂತ? ಬಟ್ ಇದು ಬಂದು ನನ್ನ ಸ್ಕೋಪ್ ಅವಾಗಿಂದನೂ ಒಂದು ಟ್ರೆಂಡಿಂಗ್ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ. ಬಟ್ 5 to 6 years ಇಂದ ನಾನು ಒಂದು ಹೇಮ್ ಅಂತಾನೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಬಟ್ ನಾನು BCS ಸ್ಟೂಡೆಂಟ್ ಹೇಳಬೇಕು ಅಂದರೆ ನಾನು ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಅಂದರೆ ಸೆಮ್ ಎಕ್ಸಾಮ್ ಮುಗಿಸ್ಬಿಟ್ಟು ನಾನು ಇಲ್ಲಿಗೆ ಬಂದಿರೋ ಟ್ರೈನಿಂಗಿಗೆ. ಈಗ ಜಸ್ಟ್ ಎಕ್ಸಾಮ್ ಮುಗಿಸಿದ್ದೀನಿ. ಎಕ್ಸಾಮ್ ಮುಗಿಸಿದ್ದೀನಿ. ಫಸ್ಟ್ ಸೆಮ್ ಎಕ್ಸಾಮ್ ಮುಗಿಸಿ ಈ ಹಾಲಿಡೇ ಬಂದಿದೆ ಅಂದ್ಬಿಟ್ಟು ನಾನು ಅಕಾಡೆಮಿ ಚೂಸ್ ಮಾಡಿ ನಾನು ಬಂದಿರೋದು. ಓಕೆ, ಕಲಿಬೇಕು ಅಂತ. ಫರ್ದರ್ ಹೇಗೆ ಎಜುಕೇಶನ್ ಕಂಪ್ಲೀಟ್ ಆಯಿತು, ನೀವು ನೆಕ್ಸ್ಟ್ ಜಾಬ್ ಸರ್ಚ್ ಮಾಡ್ತೀರಾ ಇಲ್ಲ ಅಂದ್ರೆ ಮೇಕಪ್ ಆರ್ಟಿಸ್ಟ್ ಆಗಿ ಫರ್ದರ್? ಇಲ್ಲ, ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡೋಣ ಅನ್ಕೊಂಡಿದ್ದೀನಿ. ಎರಡು ಬ್ಯಾಲೆನ್ಸ್ ಮಾಡೋಣ ಅನ್ಕೊಂಡಿದ್ದೀನಿ. ಎಲ್ಲ ಕೂಡ ಸ್ಟ್ರಾಂಗ್ ಗರ್ಲ್ಸ್ ಅಂತ ಹೇಳ್ಬೋದು. ಎಜುಕೇಶನಲ್ಲೂ ಚೆನ್ನಾಗಿದ್ದಾರೆ ಅಂಡ್ ಆಲ್ಸೋ ಸೇಮ್ ಟೈಮ್ ಅವ್ರ ಪ್ಯಾಷನ್ ಕೂಡ ಕಲಿಯಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಯಾರು ಒಂದೇ ಚೂಸ್ ಮಾಡಿದ್ರೆ ಎರಡೂ ಚೂಸ್ ಮಾಡ್ತಾ ಇದ್ದೀರಾ? ಸೊ ನಾನು ಈಗ ಪ್ರೊಫೆಷ್ನಲ್ ಆಗಬೇಕು ಅಂತಲೂ ಓಕೆ, ದೆನ್ ಎಜುಕೇಷನ್ನ ಫುಲ್ ನಾನು ಕಂಪ್ಲೀಟ್ ಮಾಡಿ ದೆನ್ ನಾನು ಜಾಬ್ಗೆ ಹೋಗ್ಬೇಕು ಅಂತಲೂ ಇದ್ದೀನಿ. ಹೌದಾ? ಹೇಗೆ ಅನಿಸ್ತದೆ ಅಕಾಡೆಮಿಗೆ ಬಂದ್ಮೇಲೆ ಕಲಿಯೋಕ್ಕೆ ಎಲ್ಲ? ಸೀರಿಯಸ್ಲಿ ನಾನು ನೋಡಿರ್ತೀರಾ ವಿಡಿಯೋಸ್ ಎಲ್ಲ ನೋಡಿರೋ ತರನೇ ಇದೆಯಾ? ಇಲ್ಲಿ ಬಂದ್ಮೇಲೆ ಎಕ್ಸ್ಪೀರಿಯನ್ಸ್ ನಿಮಗೆ ಪರ್ಸನಲಿ ಹೇಗೆ ಅನಿಸ್ತು? ಇಲ್ಲ, ಹೇಳಬೇಕು ಅಂದರೆ ನನ್ನ ಕೂಮ್ ಕೂಡ ಹಿಡಿಯೋಕೆ ಬರ್ತಾ ಇರಲಿಲ್ಲ. ಓಕೆ. ಸೊ ಈ 8 days ಹೌದೌದೌದು ಈ 8 days ನಾನು ಈ ಥರ ಹೇರ್ ಸ್ಟೈಲ್ ಮಾಡಿದ್ದೀನಿ ಅಂದರೆ ಸೀರಿಯಸ್ಲಿ ನನಗೆ ನಂಬೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ವಿತೌಟ್ ಮ್ಯಾಮ್ ಸಪೋರ್ಟ್ ಇಲ್ಲಾನು ನೀವು ಈ ಥರ ಹೇರ್ ಸ್ಟೈಲ್ ಮಾಡಿಬಿಡ್ತೀರಾ? ಮಾಡ್ಬೋದು ಅನ್ನೋ ನಂಬಿಕೆ ಕೊಟ್ಟಿದ್ದಾರೆ ಅವರು. ಓಕೆ. ಸೊ ಇದೆಲ್ಲ ನೀವು ಮಾಡಿರೋಂಥ? ಹೌದೌದು. ಸೂಪರ್, ತುಂಬಾ ಚೆನ್ನಾಗಿ ಮಾಡಿದ್ರೆ. ಥ್ಯಾಂಕ್ ಯು ಮ್ಯಾಮ್. ಫೈನಲಿ ಸೊ ಇಷ್ಟೆಲ್ಲ ಕಲ್ತ ಮೇಲೆ ಹೇಗೆ ಬರಬೇಕು, ಹೇಗೆ ಕಲಿಯೋದು, ಬೇಸಿಕ್ ನಾಲೆಜ್ ಬಗ್ಗೆ ಏನೆಲ್ಲ ಹೇಳ್ಕೊಡ್ತೀರಾ, ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಡೀಟೇಲ್ಸು ಕೊಟ್ಟಿದ್ದೀರಾ. ಆ್ಯಂಡ್ ಫೈನಲ್ ಆಗಿ ಬರೋದು ಬಂದು ಅಕಾಡೆಮಿ ಜಾಯ್ನ್ ಆಗಿ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಬರೋದು ಸ್ಟೂಡೆಂಟ್ಸಿಗೆ ಮೇನ್ಲಿ ಸರ್ಟಿಫಿಕೇಶನ್. ನಾವು ಎಜುಕೇಶನ್ ಸರ್ಟಿಫಿಕೇಶನ್ ಎಷ್ಟು ಮುಖ್ಯನೋ ಇದ್ರಲ್ಲಿ ಕೂಡ ಸರ್ಟಿಫಿಕೇಶನ್ ಅಷ್ಟೇ ಮುಖ್ಯ ಆಗುತ್ತೆ. ಫರ್ದರ್ ಅವರು ಇನ್ನ ಬೆಳಿಬೇಕು ಈ ಫೀಲ್ಡ್ ಅಲ್ಲಿ ಅಂದ್ರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಕೂಡ ಒಂದು ಕೋರ್ಸ್ ಅಂತ ಹೇಳಿದ್ರೆ ಇದು ಕೂಡ ಒಂಥರ ಸ್ಕೂಲ್ ತರನೇ ಇರುತ್ತೆ ನಿಮ್ಗೆ, ಅಂದ್ರೆ ಲೈಕ್ ಕರೆಕ್ಟ್ ಅಲ್ವಾ? ಇದಕ್ಕೂ ಕೂಡ ನಾವು ಸರ್ಟಿಫಿಕೇಶನ್ ಇಶ್ಯೂ ಮಾಡ್ತೀವಿ ಇವ್ರಿಗೆ ಕೂಡ. ಒಂದು ಎಕ್ಸಾಮ್ ಡೇ ಅಂತ ಕಂಡಕ್ಟ್ ಮಾಡ್ತೀವಿ ಅವ್ರಿಗೆ, ಅಥವಾ ಪೋರ್ಟ್ಫೋಲಿಯೋ ಶೂಟ್ ಅಂತಾನು ಕರಿತೀವಿ. ಅದೆಲ್ಲ ಆದ್ಮೇಲೆ ನಾವು ಪೋರ್ಟ್ಫೋಲಿಯೋ ಶೂಟ್ ಎಲ್ಲ ಮಾಡಿ ಆದ್ಮೇಲೆ ಅವ್ರಿಗೆ ಸರ್ಟಿಫಿಕೇಶನ್ ಇಶ್ಯೂ ಮಾಡ್ತೀವಿ. ಓಕೆ. ಮೋಸ್ಟ್ಲಿ ಎಲ್ಲರಿಗೂ ಎಲ್ಲರೂ ಹೌದೌದು. ಓಕೆ. ಸೊ ಶೂಟ್ ಏನ್ ಹೇಳ್ತಾರೆ ಅದ್ರಲ್ಲಿ ಎಲ್ಲ ಇನ್ಕ್ಲೂಡೆಡ್ ಅಲ್ಲ? ಸ್ಯಾರಿ ಡ್ರೇಪಿಂಗ್ ಇಂದ ಹಿಡಿದು ಮೇಕಪ್ ಎಲ್ಲ ಮೇಕಪ್, ಪೇಸ್ಟ್, ಸ್ಯಾರಿ ಡ್ರೆಸ್, ಶೂಟ್ಸ್ ಎಲ್ಲ ನೀವೇ ಮಾಡಿಸ್ತೀರಾ ನಿಮ್ ಕಡೆಯಿಂದ? ಹೌದೌದು, ಎಲ್ಲಾನು ನಾವೇ ಪ್ರೊವೈಡ್ ಮಾಡ್ತೀವಿ. ಖಂಡಿತ ಹತ್ರ ಆಗುತ್ತೆ. ಸೊ ಹೊರಗಡೆಯಿಂದ ಬಂದು ಯಾರಾದ್ರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಯಾವ ತರ ಒಂದು? ಹೊರಗಡೆಯಿಂದ ಯಾರು ಬೇಕಾರ ಬಂದು ಕಲಿಬಹುದು. ನಮ್ಮ ಕರ್ನಾಟಕದಿಂದ ಸುಮಾರು ಜನ ಬಂದಿದ್ದಾರೆ. ಬೆಳಗಾವಿ, ಚಾಮರಾಜನಗರ, ಶಿವಮೊಗ್ಗದಿಂದ ಕೂಡ ಅವ್ರಿಗೆ PG ಇಟ್ಕೊಂಡು ಕಲಿತಾ ಇದಾರೆ ಇವಾಗ. ಸೊ ಅದೇ ತರ ಯಾರಾದ್ರೂ ಬಂದು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಬಂದು PG ಇಟ್ಕೊಂಡು ಕಲ್ತ್ಕೊಂಡು ಹೋಗ್ಬೋದು. ಅದೇನ್ ಅಮೌಂಟ್ ಬರ್ತದೆ, ಒಂದು 5 to 6 thousand ಬರ್ಬೋದು. ಅದ್ ಪೇ ಮಾಡ್ಕೋಬಹುದು, ಅವರನ್ನೇ ಇದ್ಬಿಟ್ಟು ಕಲ್ತ್ಕೊಂಡು ಹೋಗ್ಬೋದು. ಇಲ್ಲ ಅಪ್ ಅಂಡ್ ಡೌನ್ ಮಾಡೋ ಫೆಸಿಲಿಟಿ ಇದ್ರೆ ಅದು ಕೂಡ ಮಾಡ್ಬೋದು. ಬಟ್ 4 to 5 hours ಅವ್ರಿಗೂ ಜರ್ನಿ ಕಷ್ಟ ಆಗ್ಬಿಡುತ್ತೆ. ಸೊ ಹಂಗಾದ್ರೆ PG ಇರೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ದೂರದಿಂದ ಬಂದು ಕಲಿಯೋ ಅವಕಾಶ ಇಂಟ್ರೆಸ್ಟ್ ಇದೆ. 1 month ಅವ್ರು ಬಂದು ಆರಾಮ್ಸೆ ಕಲ್ತ್ಕೊಂಡು ಹೋಗ್ಬೋದು. ಸುಮಾರು ಜನ ನಮ್ಗೆ ಕಲ್ತ್ಕೊಂಡು ಹೋಗಿದ್ದಾರೆ, ಹೇಳ್ತಾ ಇದಾರಲ್ಲ. ಸೊ ಫೈನಲಿ ಸ್ಟೂಡೆಂಟ್ಸ್ಗೆ ಇಲ್ಲ ಅಂದ್ರೆ ಕ್ಲೈಂಟ್ಸ್ಗೆ ಅವ್ರಿಗೆ ಏನಂತ ಹೇಳ್ತೀರಾ? ಯಾರಿಗಾದ್ರೂ ಡೌಟ್ಸ್ ಇದ್ರೆ ಅಥವಾ ನಾವು ಅಕಾಡೆಮಿನ ನೋಡ್ಬೇಕು, ನಾವು ಅಲ್ಲೇ ಬಂದು ಕ್ಲಾರಿಫಿಕೇಶನ್ ತಗೊಳ್ಳೋಣ, ಎದುರುಗಡೆ ಮುಖ ಭೇಟಿ ಆದ್ರೆ ಇಷ್ಟ ಆಗುತ್ತೆ ಅನ್ನೋರು ಖಂಡಿತ ಅವ್ರು ಬಂದು ಸ್ಟುಡಿಯೋಗೆ ನಮ್ಮ ಹತ್ರ ಮಾತಾಡ್ಕೊಂಡು ಹೋಗ್ಬೋದು. ಅವ್ರಿಗೆ ನಂಬಿಕೆ ಬಂದ್ಮೇಲೆ ಅವರು ಬುಕ್ ಮಾಡ್ಕೋಬಹುದು, ಕಲಿಯೋರಿದ್ರೆ ಅಥವಾ ಬ್ರೈಡಲ್ ಬುಕಿಂಗ್ ಆಗಿರ್ಬೋದು. ಒಂದ್ಸತಿ ವಿಸಿಟ್ ಮಾಡಿದ್ರೆ ತುಂಬಾ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಮ್ಗೆ ಅವ್ರ ಕ್ಲಾರಿಟಿ ಸಿಗುತ್ತೆ. ಅವ್ರಿಗೂ ಬರಕ್ಕಾಗಲ್ಲ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ ಆಗಿ ಹೇಳ್ತಾರೆ. ಇಲ್ಲ ಅಂದ್ರೆ
ಅಡ್ರೆಸ್ ಅಂತ ನಾನು ಡೆಫಿನೆಟ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ. ಸೊ ಡೈರೆಕ್ಟ್ ಆಗಿ ಬಂದು ಒಂದ್ಸರಿ ಸ್ಟುಡಿಯೋ ಎಲ್ಲ ನೋಡ್ಕೊಂಡು ಅವ್ರಿಗೆ ನನ್ನ ಪ್ರಕಾರ ನಿಮ್ಮ ಸ್ಟೂಡೆಂಟ್ಸ್ ಇದ್ದಾಗ ಬರ್ಬೇಕು, ಯಾಕಂದ್ರೆ ಅವ್ರ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ, ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ, ಎಷ್ಟು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ದಾರೆ. ಸೊ ಅದೆಲ್ಲ ನೋಡಿದ್ರೆ ಅವ್ರಿಗೂ ಇಂಟ್ರೆಸ್ಟ್ ಖಂಡಿತ ಬರುತ್ತೆ. ಸೊ ಆಮೇಲೆ ಅವ್ರ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬೋದು. ಹೌದು, ಅವ್ರಿಗೊಂದು ಅನ್ಸ್ಬೇಕು ಆ ಪ್ಲೇಸ್ ನಾವ್ ಏನಾದ್ರು ಒಂದು ಕೆಲಸ ಮಾಡ್ತಿರುವಾಗ ಆ ಪ್ಲೇಸ್ ನಮ್ಗೆ ಏನ್ ಹೇಳ್ತಾರೆ ಖುಷಿ ಕೊಡ್ಬೇಕು, ತುಂಬಾ ಹಿಂಸೆ ಅನ್ಸ್ಬಾರ್ದು, ಆ ತರ ಇರ್ಬಾರ್ದು. ಸೊ ನಾನು ಆದಷ್ಟು ಹ್ಯಾಪಿಯಾಗಿರಕ್ಕೆ ಆ ಪ್ಲೇಸ್ ನಾನಿರೋ ಜಾಗ ಹ್ಯಾಪಿಯಾಗಿರಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಅವ್ರು ಬಂದ್ಬೇಕಾದ್ರೆ ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. Thank you so much for this opportunity. Thank you so much. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋ ಸುಮಾರು ಜನ ಇರ್ತಾರೆ, ಎಲ್ಲಿ ವಿಸಿಟ್ ಮಾಡ್ಬೇಕು, ಯಾರನ್ನ ಕನ್ಸಲ್ಟ್ ಮಾಡ್ಬೇಕು, ಹೇಗೆ ವೆರಿಫೈ ಮಾಡ್ಬೇಕು ಅನ್ನೋ ಡೌಟ್ಸ್ ಇರುತ್ತೆ. ಸೊ ಅಂತ ಲೇಡೀಸ್ಗೆ ಇದು ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಹೇಳೋದು, ಮನೆಯಲ್ಲೇ ಸುಮ್ಮನೆ ಕೂತಿರೋಂಥ ಹೆಣ್ಮಕ್ಳಿಗೆ ಯಾರಿಗೂ ಡಿಪೆಂಡ್ ಆಗ್ದಲೆ ಅಥವಾ ಗಂಡಂಗೆ ಆಗ್ಬೇಕು ಅಥವಾ ಅಪ್ಪ ಅಮ್ಮಂಗೆ ಆಗ್ಬೇಕು ಆ ಥರ ಆಗೋದ್ಕಿಂತ ಇಂಡಿಪೆಂಡೆಂಟ್ ಆಗಿ ಒಂದು ಲೇಡೀಸ್ ಹೊರಗಡೆ ಬಂದ್ರೆ ಅವ್ರಿಗೆ ಅವರು ದುಡಿಮೆ ಮಾಡ್ಕೊಂಡು ಇದ್ರಲ್ಲಿ ಇರೋದ್ರೇನು ತಪ್ಪಿಲ್ಲ. ಸೊ ಹೊರಗಡೆ ಬರ್ಲಿ ಅನ್ನೋದು ನನ್ನ ಒಂದು ಇಷ್ಟ. ಸೊ ಯಾರು ಬೇಕಾರ ಬಂದು ಕಲ್ತ್ಕೊಂಡು ಹೋಗ್ಬೋದು, ಕಲಿಬಹುದು. ಪ್ಲಸ್ ಫ್ಯೂಚರ್ ಅಲ್ಲಿ ನಿಮ್ಗಿದು ಇಂಡಿಪೆಂಡೆಂಟ್ ಆಗಿ ಅರ್ನ್ ಮಾಡ್ಕೊಳಕ್ಕೂ ಹೆಲ್ಪ್ ಆಗುತ್ತೆ. ಯಾರನ್ನೂ ಡಿಪೆಂಡ್ ಆಗೋದು ಬೇಡ ಅಲ್ಲ. ನನ್ನ ಮಕ್ಕಳು ನೋಡ್ಕೊಂತಾರೆ, ನನ್ನ ಮಗ ನೋಡ್ಕೊಂತಾನೆ. ಇದಕ್ಕೆ ಆಗೋದ್ಕಿಂತ ನಮ್ಗೆ ನಾವ್ ಏನ್ ಹೇಳ್ತಾರೆ, ನಮ್ ಕಾಲ ಮೇಲೆ ನಾವಿರ್ಬೇಕು ಅಂತ. ನೋಡಿದ್ರೆ ಇಲ್ಲಿ ಅಕಾಡೆಮಿ ಕೂಡ ಏಜ್ ಆಲ್ಮೋಸ್ಟ್ ಲೈಕ್ ಟೀನೇಜರ್ಸ್ ಇದ್ದಾರೆ. ಸ್ವಲ್ಪ ಸುಮಾರು ಲಾಸ್ಟ್ ಬ್ಯಾಚ್ ಅಲ್ಲಿ ನಮ್ಗೆ 50 years ಅವರು ಬಂದು ಕಲ್ತ್ಕೊಂಡು, ಇದಕ್ಕೆ ಏಜ್ ಅಂತ ಏನೂ ಇಲ್ಲ. 16 ವರ್ಷ ಕಂಪ್ಲೀಟ್ ಆಗಿದ್ರೆ ಸಾಕು, ಇಂಟ್ರೆಸ್ಟ್ ಇರ್ಬೇಕು ಅಷ್ಟೇ ಮೇನ್. ಅಂಡ್ ಈಗ ಟ್ರೆಂಡಿಂಗ್ ಅಲ್ಲಿ ಇರುವಂತ ಬಿಸ್ನೆಸ್ ಕೂಡ ಅಂತ ನಾವು ಹೇಳ್ಬೋದು. ಇದು ಒಳ್ಳೆ ಫ್ಯೂಚರ್ ಮಾಡ್ಕೋಬಹುದು. ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.